ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಣ್ಣ ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ? ಮಾಕಾಳಮ್ಮನ ಗುಡಿಲಿ ದೊಡ್ಡದೊಂದು ಅಪಶಕುನನೇ ನಡೆದೋಯ್ತು. ಗರ್ಭಗುಡಿ ಜ್ಯೋತಿನೇ ಆರೋಗ್ಬಿಡ್ತು. ಒಗ್ಗೆ ಕೇಳಿದ್ರೆ ದೇವಿ ಹೂನೂ ಕೊಡ್ತಾ ಇಲ್ಲ. ಇದೆಲ್ಲ ನೋಡಿದ್ರೆ ಆ ತಾಯಿ ನಮ್ಗೇನೋ ಹೇಳಕ್ ಬರ್ತಿದ್ದಾಳೆ ಅನ್ನೋ ಸೂಚನೆ ಕೊಡ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದೇವಿನ ಕರೆಸ್ಬೇಕು. ಅಮ್ಮನವ್ರು ಏನು ಹೇಳ್ತಾರೋ ಅದನ್ನ ಕೇಳಬೇಕು ಅನ್ನೋ ನಿರ್ಧಾರ ಮಾಡಿದೀವಿ. ನಾವೆಲ್ಲ ಯಜಮಾನ್ರ ಮನೆ ಹತ್ರ ಹೋಗಿದೀವಪ್ಪ, ಅವರು ಇದಕ್ಕೆಲ್ಲ ಒಪ್ಪಿದ್ದಾರೆ. ಅದಕ್ಕೆ ನಿಮ್ಮನೆ ಬಂದಿದೀವಪ್ಪ. ಅಮ್ಮನವ್ರನ್ನ ಭೂಮಿ ಕರ್ಸೋ ಸಾರಥಿ ನೀನೇ ಅಲ್ವಾ ಶಿವಣ್ಣ? ಅವಳು ನಮಗೆಲ್ಲ ಏನು ಹೇಳಬೇಕು ಅಂತಿದ್ದಾಳೋ ಅದನ್ನೆಲ್ಲ ನಿನ್ನ ಮೂಲಕ ನಾವು ತಿಳ್ಕೋಬೇಕು. ನಾನು ಸಿದ್ಧವಾಗಿವ್ನಿ. ಅರ್ಚಕ್ರೆ, ಅಮ್ಮ ಬತ್ತಾಳೆ ಅಂದ್ರೆ ಅಣ್ಣ 1 ತಿಂಗಳು ಮನೆಯಿಂದ ಹೊರಗಿದ್ದು ಒಪ್ಪತ್ತುಂಡು ಮಡಿಯಾಗಿರ್ಬೇಕಲ್ವೇ? ಇದ್ಕಿದ್ದಂಗೆ ಅಮ್ಮ ಬತ್ತಾಳೆ ಅಂದ್ರೆ ಅದ್ ಹೆಂಗಾಯ್ತದೆ? ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಮ್ಮ. ಇದು ಜಾತ್ರೆಗೆ ಅಂತ ಬರ್ತಾ ಇರೋ ಅಮ್ಮ ಅಲ್ಲ. ನಮ್ಗೇನೋ ಹೇಳಬೇಕು. ಅದಕ್ಕಾಗಿ ಅವಸರದಲ್ಲಿ ನಾವು ಮಾಡ್ತಾ ಇರೋ ಪೂಜೆಗೆ 1 ದಿನ ಮಡಿಯಾಗಿದ್ರೆ ಸಾಕು. ಮಾವ, ಇವು ದೇವಸ್ಥಾನದ ಕಮಿಟಿ ಇವರೆಲ್ಲ ಬಂದಿದ್ರು ಕಣ. ಅರ್ಚಕರು ಊರ್ ಜನ ಎಲ್ಲ ಈಗಾಗಲೇ ನಿಮ್ಮ ಮನೆಗೆ ಬಂದಿರಬೇಕು. ವಿಷಯ ನಿನಗೂ ಗೊತ್ತಾಗಿರ್ಬೇಕು ಅಲ್ವಾ? ಗೊತ್ತಾಗೈತಿ ಮಾವ, ನಾನು ಸಿದ್ಧವಾಗಿವ್ನಿ. ಒಳ್ಳೇದಾಯ್ತಪ್ಪ. ನೀನು ಒಪ್ಪಿಗೆ ಕೊಟ್ಟಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದ್ದೆ. ನೀನು ಬಿಡು, ಅಮ್ಮನವ್ರ ಸೇವೆ ಅಂದರೆ ಸದಾ ಸಿದ್ಧ. ಅವರು ಎಲ್ಲ ಸಿದ್ಧತೆ ಮಾಡ್ಕೋತಿದ್ದಾರೆ. ಇನ್ನೇನು ಮಾಂಕಾಳ ಅಮ್ಮನ್ನ ಕರೆಸ್ಬಿಡೋದೆ ಅಲ್ವಾ? ಸರಿ ಮಾವ. ಛತ್ರಿ ಧಣಿ ಹೊಡ್ಸು ಡಂಗೂರವ. ದಣ್ಗಳೇ, ನಾನು ಡೊಂಗುರೇನೋ ಸಾರಿಸ್ಬಿಡ್ತೀನಿ. ಆದರೆ ನೀವು ಈಟೊಂದು ಧೈರ್ಯವಾಗಿ ಈಟೊಂದು ಖುಷಿಯಾಗಿರೋದು ನೋಡಿದ್ರೆ ಏನೋ ಇದ್ರಾಗ ಮಸ್ಲತ್ತೈತೆ ಅನ್ನಿಸ್ತದೆ. ಯಾಕೆ ಅಂದರೆ ನೀವು ಒಂದು ಕಲ್ನಾಯಿ 2 ಅಕ್ಕಿ ಹೊಡಿಯೋ ಜನ ಅಲ್ಲ. ಒಕ್ಕಿನೂ ಉಳಿಬೇಕು, ಕಲ್ಲು ಇರಬೇಕು. ಆ ಥರ ಏನಾರೋ ಐನಾತಿ ಪ್ಲ್ಯಾನ್ ಮಾಡಿರ್ತೀರ ಅಲ್ಲೂರ? ನಮ್ಮ ಮಾಂತ್ರಿಕ ಮಾಡೋ ಮಂತ್ರಗಾರಿಕೆ ತಂತ್ರಗಾರಿಕೆಗೆ ಆ ಮಾಂಕಾಳಮ್ಮನ ದಿಗ್ಬಂಧನ ಆಗುತ್ತೆ. ಈ ಶಿವು ಎಷ್ಟೇ ಪ್ರಯತ್ನ ಪಟ್ಟರು ದೇವಿ ಅವನ ಮೈ ಮೇಲೆ ಬರಲ್ಲ. ಯಾಕೆ ಹೇಳು? ಅಯ್ಯೋ, ಶಿವು ಮದುವೆ ಆದ್ಮ್ಯಾಕೆ ಅಮ್ಮನವ್ರ ಮೈ ಮೇಲೆ ಬತ್ತಿಲ್ಲ, ಶಿವು ಮೈಲ್ಗೆ ಆಗ್ಬಿಟ್ಟವನೆ ಅಂತ ಜನ ಅಂತಾರೆ ಅಲ್ವಾ? ಇದುವರೆಗೂ ಅವನು ದೇವಿನ ತಲೆ ಮೇಲೆ ಹೊರ್ತಿದ್ದವನು ಅಂತ ಮರ್ಯಾದೆ ಕೊಡ್ತಿದ್ದವರು ಅವನ ತಲೆ ಸವ್ರು ಹೋಗ್ತಾರೆ. ನೀನು ನಮ್ಮಂಗೆ ಒಬ್ಬ ಮನುಷ್ಯ ಕಣೋ ಅಂತ ಇರೋ ಮಾನ ಮರ್ಯಾದೆನೂ ಹೋಗುತ್ತೆ. ಮಾಂಕಾಳಮ್ಮ ಅವನ ಮೈ ಮೇಲೆ ಬರ್ತಿದ್ರಿಂದ ಅವನಿಗೆಲ್ಲ ಕೆಲಸದಲ್ಲೂ ಜಯ ಸಿಗ್ತಾ ಇತ್ತು. ಇನ್ಮೇಲೆ ಅವನು ಮುಟ್ಟಿದ್ದೆಲ್ಲ ಮಣ್ಣಾಗುತ್ತೆ. ಆ ಮಣ್ಣು ಅವನ ಬಾಯಿಗೆ ಅಲ್ವಾ? ಕೇಳ್ರಪ್ಪ ಕೇಳ್ರಿ. ಮಾಕಾಳಮ್ಮ ದೇವಸ್ಥಾನದ ಹತ್ರ ದೀಪ ಆರೋಗ್ಯ ಅಪಶಕನ ಆಗೈತೆ. ಊರಿನ ಮುಖಂಡ್ರು ಗೌಡ್ರು ದೇವಸ್ಥಾನದ ಹತ್ರ ಪೂಜೆ ಇಟ್ಕೊಂಡವ್ರೆ. ಎಲ್ಲಾರು ದೇವಸ್ಥಾನದ ಹತ್ರ ಬರ್ಬೇಕಪ್ಪ. ಮಾವ, ನೀನ್ ಹೋಗ್ತಿರೋ ದೇವಸ್ಥಾನಕ್ಕಲ್ವಾ? ಇದೆಲ್ಲ ಯಾಕೆ? ಕೊಡು. ಮುಟ್ಬೇಡ ಪರೋ. ಯಾಕೆ ಮಾವ? ಯಾಕೆ ಮುಟ್ಬಾರ್ದು ಅಂತ? ಅದಕ್ಕೆ ಇದೆಲ್ಲ ನಿಮಗೆ ಹೊಸ ಅನುಭವ. ಯಾಕಂದ್ರೆ ಅಣ್ಣನ ಮೇಲೆ ಯಾವ ನಾಳೆಗೆ ನೋಡ್ತೀಯಲ್ಲ, ನಿಮ್ಗೆ ಗೊತ್ತಾಯ್ತಲ್ಲ. ಜಾತ್ರೆ ಶುರುವಾಗಕ್ಕೂ 1 ತಿಂಗಳು ಮುಂಚೆ ಅಣ್ಣ ಮನೇಲೇ ಇರ್ತಿರ್ಲಿಲ್ಲ. ನಮ್ಮ ರಾಣಿ ಮಾತಾಡೋದು ಅವ್ನು ತಿನ್ನೋಂಗಿಲ್ಲ.
ತೊಟ್ಟು ಆಗಂಗೆ ಇಲ್ಲ. ಅಣ್ಣ ಪ್ರತಿ ಸತಿನೂ ಹೀಗೆ ಮಾಡೋದು. ಆದ್ರೆ ಇದೇ ಮೊದಲು ಅಣ್ಣ ಒಂದಿನ ಮಡಿಯಲ್ಲಿರೋದು. ಅಲ್ಲಿವರೆಗೂ ಅಣ್ಣನ ನಾವ್ ಯಾರು ಮುಟ್ಟಂಗಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಬಾರು ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ಯಾ? ಅಮ್ಮನ ಸೇವೆ ಮಾಡೋದಕ್ಕೆ ಪುಣ್ಯ ಮಾಡಿರ್ಬೇಕು. ಆ ಭಾಗ್ಯ ನನಗೆ ಸಿಕ್ಕೈತೆ. ಈ ಜಗತ್ನಾಗೆ ಕೋಟ್ಯಾನ್ ಕೋಟಿ ಜನ ಅವ್ರೆ, ಆದ್ರೆ ಆ ಅಮ್ಮನ ಹೊರೋ ಭಾಗ್ಯ ನನಗೆ ಸಿಕ್ಕೈತೆ ಪಾರೋ. ಮನ್ಸು ಶುದ್ಧವಾಗಿರ್ಬೇಕು, ಮೈ ಮಡಿಯಾಗಿರ್ಬೇಕು. ಆಗ್ಲೇ ಆಚಾರ ವಿಚಾರದ ಪ್ರಕಾರ ಆ ದೇವಿ ಬರೋದು. ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಮಾವ. ಸಡನ್ ಆಗಿ ಮುಟ್ಬೇಡ ಅಂತೀಯಲ್ಲ, ಅದಕ್ಕೆ ಶಾಕ್ ಆಯ್ತು. ಸಾರಿ. ಅಯ್ಯೋ, ಅದಕ್ಕೆ ಯಾಕೆ ಕ್ಷಮೆ ಕೇಳಿಯಪ್ಪ? ನಾನು ಹಿಂಗೆ ಬೆಳಗ್ಗೆಯಿಂದ ಹೇಳ್ತಿದ್ನಲ್ಲ, ಕಿವಿಲಿ ಯಾರೋ ಕೊಡ್ತಾ ಇದ್ದಾರೆ, ಜ್ವರ ಬಂದಂಗಾಯ್ತೈತೆ, ಯಾವತ್ತೂ ಆಗ್ದಿರೋ ಅನುಭವ ನಂಗಾಯ್ತೈತೆ ಅಂತ. ನನ್ನ ಕರೀತಿದ್ದು ಬೇರೆ ಯಾರು ಅಲ್ಲ ಪಾರು, ಆ ಮಕ್ಕಳವ. ಇದೆಲ್ಲ ನೋಡ್ತಿದ್ರೆ ಆಶ್ಚರ್ಯ ಆಗತ್ತೆ ಮಾವ. ಹೌದು, ಈಗ ನೀನು ಎಲ್ಲಿಗೆ ಹೋಗ್ತಿರೋದು? ದೇವಸ್ಥಾನಕ್ಕೆ ಬಾರು. ಅಲ್ಲಿ ಹೋಗಿ ತಣ್ಣಿ ಸ್ನಾನ ಮಾಡಿ ನಾಳೆ ಗಂಟ ಮಡಿಯಾಗಿ ಅಲ್ಲೇ ಇರ್ತೀನಿ. ಹಾಗಾದ್ರೆ ಊಟನಾದ್ರೂ ಮಾಡ್ಕೊಂಡು ಹೋಗು ಮಾವ. ಇಲ್ಲ ಪಾರು, ಅಮ್ಮ ಬರ್ತಾ ಇದ್ದಾಳೆ ಅನ್ನೋ ವಿಷಯ ಕಿವಿಗೆ ಬಿದ್ಮೇಲೆನೆ ವ್ರತ ಶುರು ಆದಂಗ್ ಲೆಕ್ಕ. ಉಪವಾಸ ಪಾರು. ದಿನಕ್ಕೆ ಒಂದೇ ಹೊತ್ತು ಊಟ. ಬತ್ತೀನಿ ಪಾರು. ರಾಣಿ ರತ್ನ ರಮ್ಯಾ, ಬತ್ತೀನಿ ರವ. ಮನೆ ಕಡೆ ಜೋಪಾನ. ಅಣ್ಣ, ನೀನ್ ಈ ಮನೇಲಿ ಇಲ್ದಾಗ ಈ ಮನೆನ ಮಾಕಳವ ನೋಡ್ಕೋತಾಳೆ. ನೀನೇನ್ ಹೆದರ್ಕೋಬೇಡ, ಆಯ್ತಾ? ಬತ್ತೀನಿ ರವ. ಮಾವ ವಾಪಸ್ ಬರೋವರೆಗೂ ನಾನು ಏನು ತಿನ್ನಲ್ಲ. ಆವತ್ತಿಂದಲೇ ನಾನು ಹೇಗೆ ತಿನ್ನಲಿ? ಅಣ್ಣಂದು ಭಕ್ತಿ, ಅದಕ್ಕೆದು ಪಿರುತಿ. ಭಕ್ತಿ ಪಿರುತಿ ಮಧ್ಯೆ ತಲೆ ಬಾಗ್ಲೇಬೇಕಲ್ವಾ? ಆಗ್ಲಿ ಅದಕ್ಕೆ. ಇವತ್ತು ಸಾಮಾನ್ಯ ಮಾರಿಗುಡಿ ಶಿವಣ್ಣಾಗಿ ಹೋಗಿರೋ ನಮ್ಮಣ್ಣ ನಾಳೆ ಎಲ್ರೂ ಕೈ ಎತ್ತು ಮುಗಿಯೋ ಮಹಾಕಳವಾಗಿ ನಮಗೆ ಸಿಗ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.